ಪ್ಲೇಸಸ್ ಟು ಸಿ ಇನ್ ವಿಯೆಟ್ನಾಮ್ ಅಂತ ಸರ್ಚ್ ಮಾಡೋ ಮನುಷ್ಯನೇ ಅಲ್ಲ ನಾನು. ಐ ವಾಂಟ್ ಟು ಸಿ ಎವ್ರಿಥಿಂಗ್ ಆನ್ ಮೈ ಓನ್, ಡಿಸ್ಕವರ್ ಆನ್ ಮೈ ಓನ್. ಯಾಕಂದರೆ ಎಷ್ಟೊಂದು ಜನ ನೋಡ್ದಿರೋ ಜಾಗನ, ನೋಡಬೇಕಾದ ಜಾಗನ ನೋಡ್ದೇ ಹೊಟ್ಟೋಗ್ಬಿಟ್ಟಿರ್ತಾರೆ. ಓನ್ಲಿ ಪ್ರಾಮಿನೆಂಟ್ ಪ್ಲೇಸಸ್ ಹೋಗ್ತಾರೆ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಸೊ ನಾನು ಫಸ್ಟ್ ಹೋಚಿಮಿನ್ ಸಿಟಿಗೆ ಬಂದೆ, ಅಲ್ಲಿ 2 ದಿವಸ ಇದ್ದು, ಅಲ್ಲಿಂದ ವೂಂಗ್ಟಾವ್ ಬಂದೆ ಗಾಡಿ ತೊಗೊಂಡು. ಇವಾಗ ಗಾಡಿ ನನ್ನ ಹತ್ರ ಇದೆ ಫಾರ್ ನೆಕ್ಸ್ಟ್ 25 days. ಅಲ್ಲಿಂದ ನನಗೆ ಬೀಚ್ ಸೈಡಲ್ಲಿ ಕೋಸ್ಟಲ್ ರೂಟಲ್ಲೇ ಹೋಗೋಣ ಅಂತ ಪ್ಲಾನ್ ಇತ್ತು. ಅದರಲ್ಲಿ ಹೋ ಟ್ರಾಮ್ ಅಂತ ಒಂದು ಜಾಗ ಇತ್ತು. ತುಂಬ ಚೆನ್ನಾಗಿರೋ ಫೋಟೋಗ್ರಾಫ್ಸ್ ಇತ್ತು. ಯಾಕೆ ಹೋಗಿ ವಿಸಿಟ್ ಮಾಡಬಾರ್ದು, ವೂಂಗ್ಟಾವಿಂದ ಬರೀ 41 kilometers ಅಲ್ಲ ಅಂತ ಹೊರಟುಬಿಟ್ಟೆ. ಬಂದುಬಿಟ್ಟೆ. ಇದೇ ಮೇನ್ ಬೀಚು. ಓಕೆ, ಇದಕ್ಕೆ ಬರೋಕ್ಕಿಂತ ಮುಂಚೆ ನಿಮಗೆ ಇದು ಬಿಟ್ಟರೆ ನಿಮಗೆ ಬೇರೆ ಯಾವ ಬೀಚ್ ಒಳಗೆ ನಿಮ್ಗೆ ಎಂಟ್ರಿ ಇಲ್ಲ, ಅನ್ಲೆಸ್ ಯು ಹ್ಯಾವ್ ಟೇಕನ್ ರೆಂಟ್ಗೆ ಅವತ್ತಿನ ದಿವಸ ಅಲ್ಲಿ ಉಳ್ಕೊಳ್ತೀನಿ ಅಂದ್ರೆ ಮಾತ್ರ ಯು ಕ್ಯಾನ್ ಗೆಟ್ ಥ್ರೂ ದಟ್ ಪ್ರಾಪರ್ಟಿ. ಇಟ್ ಇಸ್ ಆಲ್ ಲೈಕ್ ಕ್ಲಾಸ್ ಪ್ರಾಪರ್ಟೀಸ್. ಮಿನಿಮಮ್ ಪರ್ ನೈಟ್ ಬಂದು 5,000 ರೂಪಾಯಿ. ಆಯಿತಾ? ದಟ್ ಇಸ್ ನಾಟ್ ವಾಟ್ ಐ ಬಿಲೀವ್ ಇನ್ ಸ್ಪೆಂಡಿಂಗ್ ಆಸ್ ಸಚ್. ಸೊ ಆ ಒಂದು ಕಾರಣಕ್ಕೆ ಏನು ಮಾಡಿದೆ, ಅದೆಲ್ಲ ಬೇಕಾಗಿಲ್ಲ ಅಂದ್ಬಿಟ್ಟು, ಅದು ತೋರಿಸ್ತೀನಿ ನಿಮಗೆ. ಅದೆಲ್ಲ ಬೇಕಾಗಿಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ಟೆ, ಮೇನ್ ಬೀಚು. ಜನಗಳೆಲ್ಲ ಇಲ್ಲಿ ಆಟಾಡ್ಕೊಂಡಿದ್ರು. ಬಟ್ ಸಮ್ ಐ ವಾಸ್ ನಾಟ್ ಕಂಫರ್ಟಬಲ್ ಬಿಕಾಸ್ ನನಗೆ ಆಲ್ರೆಡಿ ಬೈಕ್ ಓಡಿಸಿ ಅಭ್ಯಾಸ ಇಲ್ಲ. ಸೊ ಕೂತು ಏನೋ ಎವ್ರಿ 15 kilometers ನಿಲ್ಲಿಸು, 15 ನಿಮಿಷ ನಿಲ್ಲಿಸು, ಮತ್ತೆ ಓಡಿಸು, ಮತ್ತೆ ನಿಲ್ಲಿಸು. ಅಯ್ಯೋ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅದು. ಸೊ ಆ ಒಂದು ಕಾರಣಕ್ಕೆ ಏನು ಮಾಡಿದೆ, ನಾನು ಎಲ್ಲಾದರೂ ರೂಮ್ ಹಾಕೋಣ ಅಂತ ಏನು ಮಾಡಿದೆ, ಒಂದು ಕಡೆ ತಿನ್ನಕ್ಕೆ ಕೂತ್ಕೊಂಡಾಗ ಇನ್ನು ಒಬ್ಬ ಹೇಳ್ದ, ನಾನು ಪ್ಯಾನ್ ಥಿಯೇಟ್ರಿಗೆ ಹೋಗ್ಬೇಕಂತ ಇದ್ದೆ ನಾನು. ಆಯಿತಾ? ರೂಟಲ್ಲಿ ಹೋಗ್ಬೇಕಾದ್ರೆ ಇಲ್ಲೇ ಅವ್ನು ಹೇಳ್ದ, ಪ್ಯಾನ್ ಥಿಯೇಟ್ರಿಗೆ ಹೋಗ್ಬೇಕಂತಿದ್ದೀನಿ. ಅಲ್ಲೇ ಹೋಗ್ತೀಯ, ಅದು ಇಟ್ ಇಸ್ ಲೈಕ್ ಎ ಸಿಟಿ ಓನ್ಲಿ, ನಿನಗೆ ಕೀಗಾಗಿ ಹೋಗು ಅಂತ ಹೇಳ್ದ ಅವನು. ಅಲ್ಲಿ ಹೋದರೆ ನಿನಗೆ ಇನ್ನು ಸೂಪರ್ ಆಗಿದೆ, ಲೈಟ್ ಹೌಸ್ ಎಲ್ಲ ಇದೆ. ಆಯಿತಾ? ಇಟ್ ವಿಲ್ ವರ್ಕ್ಔಟ್ ಚೀಪ್ ಫಾರ್ ಯು ಆ್ಯಂಡ್ ಆಲ್ ಸ್ಟಫ್ ಅಂತ ಹೇಳ್ದ. ಯಾಕೆ ಹೋಗಬಾರ್ದು ಅಂತ, ಟೋಟಲಿ 125 kilometers ಆಗುತ್ತೆ ಫ್ರಮ್ ವೂಂಗ್ಟಾವ್. ಓಕೆ, ಸೊ ಆಯ್ತಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಹೊರಟುಬಿಟ್ಟೆ. ಆಯಿತಾ? ಹೊರಟುಬಿಟ್ಟು ದೆನ್ ಐ ಕೇಮ್, ಐ ವಿಲ್ ಶೋ ಯು ದಟ್ ಪ್ಲೇಸ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಇವಾಗ ನೀವು ಬೈ ಚಾನ್ಸ್ ನೀವು ಹೋ ಟ್ರಾಮಲ್ಲಿ ನೀವು ಉಳ್ಕೊಳ್ತೀನಿ ಅಂದರೆ ಈ ಥರ ಪ್ರಾಪರ್ಟೀಸಲ್ಲೇ ನೀವು ಉಳ್ಕೊಬೇಕಾಗುತ್ತೆ, ಬೀಚ್ ಮುಂದೆ. ಆಯಿತಾ? ಐ ಹ್ಯಾವ್ ಸೀನ್ ದಿಸ್ ಇನ್ US ಅಲ್ಲೆಲ್ಲ ತೋರಿಸಿದ್ದಾರೆ. ಇದೆಲ್ಲ ನಮಗೆ ನಾರ್ಮಲ್ ಯಾರೂ ತೋರಿಸಲ್ಲ. ಆಯಿತಾ? ಬೀಚ್ ಮುಂದ್ಗಡೆ ದೇ ಹ್ಯಾವ್ ದಟ್ ಕ್ಲಬ್ಸು, ಈ ಥರ ಬಿಲ್ಡಿಂಗ್ಸ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ಓಕೆ, ಸೊ ಇದನ್ನು ನಾನು ಡ್ರೋನ್ ಹಾರಿಸ್ಬೇಕಾದ್ರೆ ಐ ವಾಸ್ ವೆರಿ ವೆರಿ ಸರ್ಪ್ರೈಸ್ಡ್. ಗೂಗಲ್ ಮಾಡಿ ನೋಡಿದ್ರೆ ಸ್ವಾಮಿ 15-20 ಸಾವಿರ ಇಲ್ಲಿ ಪ್ರಾಪರ್ಟಿ ಪರ್ ಡೇ. ಆ ಕಲರ್ ನೀರು ನೋಡಿ, ಸ್ವಿಮ್ಮಿಂಗ್ ಪೂಲ್, ಈ ಸಮುದ್ರ ನೀರೇ ಡಿಫ್ರೆಂಟು, ಆ ಕಲರ್ ನೀರೇ ಡಿಫ್ರೆಂಟು. It is beautiful. If you have the budget, you should come and stay here. If you don't have the budget, ಆಯಿತಾ, and ನನಗೆ ಬಜೆಟ್ ಅಲ್ಲ, ಐ ಫೀಲ್ ಇಟ್ ಇಸ್ unwanted ಅಂತ is what I think about it. ಓಕೆ, ಇಟ್ಸ್ ಐ ಕ್ಯಾನ್ ಪ್ರಾಬ್ಲಿ ಗಿವ್ ಇಟ್ ಟು ಸಮ್ ಪೋರ್ ಪರ್ಸನ್. ನಾನು ಮಲ್ಕೊಳ್ಳೋದಿಲ್ಲ, ಕಣ್ಣು ಮುಚ್ಕೊಂಡ ಮೇಲಂತೂ ಯು ವಾಂಟ್ ಇವನ್ ನೋ ವಾಟ್ ದ ಹೆಲ್ ಹ್ಯಾಪನ್. ಎಲ್ಲ ಬೆಡ್ಗಳೂ ಡೀಸೆಂಟಾಗಿರೋದು ಸಿಗೋದು ವಿತ್ AC ಆ್ಯಂಡ್ ಆಲ್ ದಿಸ್ ಸ್ಟಫ್. ಆಯಿತಾ? ಸೊ ಕೊಚ್ಕೊಳ್ಳೋಂಥ ಏನು ಲೆವೆಲ್ಗೆ ನಾವು ಹೋಗಿಲ್ಲ. ಸೊ ಹೋದ್ರೂ ಆ ಥರ ತೊಗೊಳ್ಳೋದು ಪ್ಲಾನಲ್ಲಿ ಇಲ್ಲ ನನಗೆ. ಸೊ ದಟ್ ಇಸ್ ಹೌ ಇಟ್ ಇಸ್. ಇದನ್ನು ನೋಡಿದ ಮೇಲೆ ದೆನ್ ಐ ಆಮ್ ಗೋನ್ ಟು ಶೋ ಯು. ಇಲ್ಲಿಗೆ ಬರಬೇಕಾದ್ರೆ ನಿಮಗೆ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ವಿಲ್ ಲರ್ನ್ ಅಬೌಟ್ ರೈಡಿಂಗ್. ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ ಓಡಿಸ್ತಾರೆ, ನಮ್ಮ ಇಂಡಿಯಾ ಥರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಓಡಿಸಲ್ಲ, ರೈಟ್ ಹ್ಯಾಂಡ್ ಸೈಡಲ್ಲಿ ಓಡಿಸ್ತಾರೆ. ಆ್ಯಂಡ್ ಡಿಸಿಪ್ಲಿನ್ ಮಾತ್ರ ಪಕ್ಕ. ನಾನು ಹೊರಡ್ಬೇಕಾದ್ರೆ ವೂಂಗ್ಟಾವಿಂದ, ಅದು ಚಿಕ್ಕ ಟೌನ್ ಅಂದ್ಕೊಂಡೆ ನಾನು. ನೋಡಿದ್ರೆ ಬೈಕ್ಗೆ ಒಂದು ಲೇನ್ ಮಾಡಿಬಿಟ್ಟಿದ್ದಾರೆ, ಕಾರ್ಸ್ಗಳಿಗೆ ಒಂದು ಲೇನು. ಕಾರ್ಸ್ 80 ಸ್ಪೀಡು, ಬೈಕು 60 ಸ್ಪೀಡು. ಅಂದರೆ 1 ಗಂಟೆಯಲ್ಲಿ ಅವನು ನನಗಿಂತ 20 ನಿಮಿಷ ಮುಂಚೆ ಹೋಗಿ ರೀಚ್ ಆಗಿರ್ತಾನೆ ಅಷ್ಟೇ ಅವನು. ಅಷ್ಟೇ. ನೀವು ಎಂಥ ಫಾರಿನ್ ಬೈಕ್ ತೊಗೊಂಡ್ರೆ ನೀವು 60 ಸ್ಪೀಡಲ್ಲೇ ಹೋಗೋಕ್ಕಾಗೋದು. ಆ್ಯಂಡ್ ಲುಕ್ ಎಟ್ ದ ಗ್ರೀನರಿ ಯಾರ್. ರೋಡ್ ಮಧ್ಯದಲ್ಲೆಲ್ಲ ಟ್ರೀಸ್ ಹಾಕಿಟ್ಬಿಟ್ಟಿದ್ದಾರೆ. ಬಿಲೀವ್ ಮೀ, ನಾನು ಎಕ್ಸ್ಪೆಕ್ಟ್ ಮಾಡಿ ಅಂದ್ಕೊಂಡಿದ್ದೆ ಥೈಲ್ಯಾಂಡ್ ಥರ ಹಾಟಾಗಿರುತ್ತೆ, ಹಾಟ್ ಅಂದ್ಕೊಂಡಿದ್ದೆ. ಹಾಟೇ ಇಲ್ಲಪ್ಪ. ಇಟ್ಸ್ ಬ್ಯೂಟಿಫುಲ್. ಆಯಿತಾ? ಸೊ ನೋಡಿ, ಕ್ಲೋಸ್ ಟು 3 kilometers ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸ್ಟ್ರೇಟ್ ರೋಡ್. ನೀವು ಅಂಥ ರೋಡ್ ಇಲ್ಲ, ಈ ಥರ ಸ್ಮಾಲ್ ರೋಡ್ ಸಿಕ್ಕಿದ್ರು ನಿಮಗೆ ಡಿಸಿಪ್ಲಿನ್ ದೇ ಮೇಂಟೈನ್. ಆಯಿತಾ? ದೇ ವಿಲ್ ನಾಟ್ ಕಟ್ ಅಕ್ರಾಸ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ಆಮೇಲೆ ಎಲ್ಲ ಶಾಪ್ಸ್ಗಳಿದೆ ರೈಟ್ ಹ್ಯಾಂಡ್ ಸೈಡಲ್ಲಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲ. ಬಟ್ ದೇ ವಿಲ್ ನಾಟ್ ಎಂಕ್ರೋಚ್ ಆನ್ ದ ರೋಡ್ ಮೇಲೆಲ್ಲ ಅಂಗಡಿಗಳು ಹಾಕೋದು, ಗಾಡಿಗಳು ಇಟ್ಬಿಡೋದು, ಹಂಗೆಲ್ಲ ಮಾಡೋದಿಲ್ಲ ಅವರು. ದಟ್ ಈಸ್ ವಾಟ್ ಐ ರಿಯಲಿ ಲೈಕ್ ಅಬೌಟ್ ವಿಯೆಟ್ನಾಮ್. ಈವನ್ ಥೈಲ್ಯಾಂಡ್ ಅಷ್ಟೇ. ಆಯಿತಾ? ಇವ್ರ ಕರೆನ್ಸಿ ಬಂದು ಅಷ್ಟು ವೀಕ್ ಇದೆ ಇಂಡಿಯಾ ಕಂಪೇರ್ ಮಾಡಿದ್ರೆ. ಬಟ್ ದೇ ಹ್ಯಾವ್ ಇಂಪ್ರೂವ್ಡ್ ಸೋ ಮಚ್. They have really improved so much as such. Even villages are ಬರ್ತಾರ್ಬೇಕಾದ್ರೆ ಡ್ರೈವ್ಸ್ ನೋಡಬೇಕು, ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಆಯಿತಾ? ಇಟ್ ವಾಸ್ ಬ್ಯೂಟಿಫುಲ್. ಆಯಿತಾ? ಜಸ್ಟ್ ರೈಡಿಂಗ್ ಥ್ರೂ ಕಾರ್ಲು ಅಂದ್ಬಿಟ್ಟಂತೂ ಇನ್ನೂ ಅಮೇಝಿಂಗ್. ಯು ವಿಲ್ ನಾಟ್ ಫೀಲ್ ದ ಪೇನ್ ಇನ್ ಆಲ್. ಇವಾಗ ಬರ್ತಾ ಇರಬೇಕಾದ್ರೆ ನಾನು ಹೇಳಿದೆ ಗೊತ್ತಾ ನಿಮಗೆ, ಹೋ ಟ್ರಾಮಲ್ಲಿ ನಿಮಗೆ ಇದೆಲ್ಲ ಕಾಣುತ್ತೆ ನಿಮಗೆ. ಇದು ಬೇಸಿಕಲಿ ನಮ್ಮ ವಂಡರ್ಲಾ ಟೈಪ್.
ಇಲ್ಲೆಲ್ಲ ಹೋಗಿ ಆಟ ಆಡ್ಕೊಂಡು ಎಲ್ಲ ಮಾಡ್ಕೊಳ್ಬೋದು ನೀವು. ಆಲ್ ದಿಸ್ ಇಸ್ ಫೆಸಿಲಿಟೀಸ್ ದೇರ್. ಬಟ್ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗೆ ರೂಮ್ ಸಿಕ್ಬಿಟ್ರೆ ಒಂದ್ಸಲಿ ನಾನು ಹೋಗ್ಬಿಟ್ಟು ರೂಮಲ್ಲಿ ಒಂದು ಅರ್ಧ ಗಂಟೆ ಸುಮ್ಮನೆ ತಪಾಕೊಂಡಿದ್ರೆ, ಬ್ಯಾಕ್ ಒಂಚೂರು ರೆಸ್ಟ್ ಕೊಟ್ಟರೆ ಐ ಫೀಲ್ ಫ್ರೆಶ್. ಸ್ನಾನ ಎಲ್ಲ ಮಾಡ್ಕೊಬಿಟ್ರೆ ಫ್ರೆಶ್ ಆಗಿಬಿಡ್ತೀನಿ. ಫ್ರೆಶ್ ಆಗಿಬಿಟ್ರೆ ನಿನ್ನ ಸುತ್ತಾಡೋಕ್ಕೆಲ್ಲ ಎನರ್ಜಿ ಬರುತ್ತೆ. ಕಂಟಿನ್ಯೂಸ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗ ಹಂಗೆ ನಂಗೆ ಸುತ್ತಕ್ಕೆ ಐ ಡೋಂಟ್ ಲೈಕ್ ಇಟ್. ಐ ವಾಂಟ್ ಇಟ್ ಟು ಬಿ ಲೈಕ್ ಅ ಹಾಲಿಡೇ, ರಿಲ್ಯಾಕ್ಸ್ಡ್ ಹಾಲಿಡೇ, ಟೆನ್ಷನ್ ಫ್ರೀ ಇರಬೇಕು ನನಗೆ. ಆಯಿತಾ, ನನಗೆ ಟೈಮ್ ಇದೆ. ನನಗೆ ಇನ್ನೂ ಕೋಚಿಂಗ್ ಇದು ಹೆಣ್ಣಾಗಿ ಓಕೆ, ನನಗೆ ಐ ಹ್ಯಾವ್ ಗಾಟ್ ಅನದರ್ 23 days ನನಗೆ ಟೈಮ್ ಇದೆ ನನಗೆ. ಸೊ ವೈ ಡು ಹ್ಯಾವ್ ಟು ವರಿ ಅಬೌಟ್ ಇಟ್? ಆಯಿತಾ, ಸಾಪ ಗೀಪ ಎಲ್ಲ ಹೋಗ್ಬೋದು. ಆ್ಯಂಡ್ ದರ್ ಇಸ್ ಲಾಟ್ ಆಫ್ ಟೈಮ್. ಓನ್ಲಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಸ್ ರೈಡಿಂಗ್ ಹೆಂಗೆ ಮಾಡ್ಕೊಂಡು ಹೋಗೋದು. ಅದು ಈ ಲಗ್ಗೇಜ್ದೇ ಒಂದು, ಆಯಿತಾ, ಅದಕ್ಕೋಸ್ಕರ ಇಂಥ ಬೈಕೆ ತಗೊಂಡೆ ನಾನು. ಸೊ ಅದ್ರ ಲಗೇಜ್ ಇಟ್ಕೊಂಡು ವರ್ಕ್ ಆದ್ರೂ ಕುಯ್ ಟೈಪೇ. ಆಯಿತಾ, ಇಟ್ಸ್ ಬೆಟರ್. ಏನು ಗೊತ್ತಾ, ನಿಮಗೆ ಏನೋ ಟೀ ಶರ್ಟು ಏನಾದರೂ ಕೊಂಡ್ಕೊಳ್ಳೋಕ್ಕೆಲ್ಲ ಅಂದರೆ ನಿಮ್ಗೆ ಏನು ತರದೇ ಜಸ್ಟ್ ಬೇಸಿಕ್ ಥಿಂಗ್ಸ್ ತಗೊಂಡು ಬಂದುಬಿಟ್ಟು, ಆಯಿತಾ, ಹಾಕೊಂಡು ಎಸ್ಬಿಡ್ಬೇಕು. ದಟ್ ಇಸ್ ಹೌ ದ ಬೆಸ್ಟ್ ಥಿಂಗ್ಸ್. ಸೊ ಅವ್ನು ಹೇಳ್ದಾಗ ಗೊತ್ತಾ, ಲೈಟ್ ಹೌಸ್ ಇದೆ ಅಂದ್ಬಿಟ್ಟು ಆ ಜಾಗ ಬಂದುಬಿಟ್ಟಿದ್ದೀನಿ. ಆಯಿತಾ, ಬೈಕ್ ಇರೋದಕ್ಕೆ ಎಲ್ಲ ಕಡೆ ಎಂಕ್ವೈರ್ ಮಾಡಿದೆ. ರೇಟ್ಸ್ಗಳು ಜಾಸ್ತಿ ಇತ್ತು ಇಲ್ಲಿ. ಬಟ್ ಕೊನೆಗೆ ನನಗೆ ನಾಳೆ ತೋರಿಸ್ತೀನಿ, ಅದು ಇವತ್ತು ತೋರ್ಸೋಕ್ಕಾಗಲ್ಲ. ಅದು ಇನ್ನು ಶೂಟ್ ಮಾಡೋಷ್ಟು ನನ್ನ ಕೈಲಿ ಎನರ್ಜಿನೇ ಇಲ್ಲ. ತಿಂದುಬಿಟ್ಟಿದ್ದೀನಿ. ಐ ಆಮ್ ಆಲ್ರೆಡಿ ಆನ್ ದ ಬೆಡ್. ಓಕೆ, ಈ ಜಾಗದಲ್ಲಿ ನನಗೆ ಐ ಗಾಟ್ ಇಟ್ ಫಾರ್ ಓನ್ಲಿ 700 rupees ರೂಮ್. ಸೂಪರಾಗಿ AC ರೂಮ್. ಸೊ ನಿಮಗೆ ನಾಳೆ ಸಿಗ್ತೀನಿ. ಸಿ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಸಿಗ್ತೀನಿ. ಹೆಂಗಿದೆ ವ್ಯೂ? ಸೂಪರ್ನಾ ಹೋಟೆಲ್ ಅವ ನಾಳೆ.